ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಏನಿವತ್ತು ಲಗೇಜ್ ಇಟ್ಕೊಂಡು ಬೆಳಬೆಳಗ್ಗೆಲ್ಲೋ ಹೊರಟವ್ರೆ ಅಂತ ನೋಡ್ತಿದ್ದೀರಾ. ನಾವಂತೂ ಮೈಸೂರಿಗಂತೂ ಹೋಗ್ತಿದ್ವಿ ಇವತ್ತು. ಸೊ ನಾವೇ ಆಟೋ ಬುಕ್ ಮಾಡಿಕೊಂಡು ಮೈಸೂರಿಗೆ ಹೋಗೋಕ್ಕೆ ಹೊರಟ್ವಿ. ಏನಕ್ಕೆ ಅಂತ ರೀಸನ್ ನಾನು ನಿಮ್ಗೆ ಹೇಳಿಲ್ಲ ಅಲ್ವಾ. ನಾವು ಮೈಸೂರಿಗೆ ಹೋಗ್ತಿದ್ದು ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೆ ಪ್ರಾಕ್ಟೀಸ್ಗೆ ಅಂಥೇಳಿ 1 ವೀಕ್ ನಾವು ಮೈಸೂರಿಗೆ ಹೋಗ್ತಿದ್ವಿ. ನಾವಂತೂ ಬ್ಯಾಂಗ್ಳೂರಿಂದ ಅಂತೂ ಹೊರಟ್ವಿ. ಸೊ ಹೊರಟು ಬಸ್ ಸ್ವಲ್ಪ ಸಿಗೋದು ಲೇಟಾಯಿತು. ಬಟ್ ನಮಗೆ ಕಿಟಕಿ ಪ್ಲೇಸೇ ಸಿಕ್ಕಿತ್ತು. ಕಿಟಕಿ ಪಕ್ಕ ಕೂತ್ಕೊಂಡು ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ ಕೇಳೋದ್ರಲ್ಲಿ ಸಿಗೋ ಮಜಾ ಬೇರೆ ಇನ್ಯಾವ ಸೀಟಲ್ಲೂ ಸಿಗೋಲ್ಲ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ಆಮೇಲೆ ನಾವಂತೂ ಮೈಸೂರಂತೂ ರೀಚ್ ಆದ್ವಿ. ಮೈಸೂರು ರೀಚ್ ಆಗಿದ ತಕ್ಷಣ ನಾನು ಡೈರೆಕ್ಟ್ ಶಾಪ್ ಹತ್ರ ಹೋಗಿ ನಂದೊಂದು ರೆಸಿನ್ ಆರ್ಡರ್ ಇತ್ತಂತೇಳಿ ಅದನ್ನೂ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತು ಅಲ್ಲೇ ಪಕ್ಕದಲ್ಲಿ ಐಸ್ ಕ್ರೀಮ್ನ ತಿಂದ್ಕೊಂಡು ನೆಕ್ಸ್ಟ್ ನಾನು ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗಿ ಕ್ಯಾಂಪಸ್ ಹೋಗಿ ನೋಡಿದ್ರೆ NSS ಎಲ್ಲ ಕ್ಯಾಂಪ್ ಆಗಿತ್ತು. ಸೊ ಅವ್ರು ಹಾಕಿದಂಥ ಒಂದು ಬಾಟಲ್ನ ನೋಡಿದೆ. ಅದ್ರಲ್ಲಿ ಮೇಲಿರೋ ಒಂದು ಥಾಟ್ ನನಗೆ ಇಷ್ಟ ಆಯಿತು. ಸೊ ನಾನು ನಿಮ್ಗೆ ಅದನ್ನು ಹಾಕಿದ್ದೀನಿ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಒಳಗಡೆ ಹೋಗಿ ನಾವು ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡಿ 2 ಗಂಟೆ ಆಗಿದ ತಕ್ಷಣ ಊಟ ತಂದಿರಲಿಲ್ಲ ಅಂತೇಳಿ ಹೊರಗಡೆ ಊಟ ತೊಗೊಬಂದು ಮತ್ತೆ ಪ್ರಾಕ್ಟೀಸ್ ಅಂತೂ ಶುರು ಮಾಡಿದ್ವಿ. ಇಷ್ಟೇ ಇವತ್ತಿನ ವಿಶೇಷ. ಮತ್ತೆ ಸಿಗೋಣ. ಬಾಯ್.